ಕರುನಾಡ ರೈತ ಗೋಪಾಲಕರ ಸಂಘದಿಂದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಆಯೋಜನೆ. ಆನೇಕಲ್ ಪಟ್ಟಣದ ಇಎಸ್ಬಿ ಆಟದ ಮೈದಾನದಲ್ಲಿ ಆನೇಕಲ್ ತಾಲೂಕಿನ ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ 2025-26ನೇ ಸಾಲಿನ 10ನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯಲ್ಲಿ 11 ರಾಸುಗಳು ಭಾಗವಹಿಸಿದ್ದು, ಅದರಲ್ಲಿ ವಿಜೇತರಾದ 6 ರಾಸುಗಳಿಗೆ ಬಮುನ್ ಮಾಜಿ ಅಧ್ಯಕ್ಷ ಆರ್.ಕೆ. ರಮೇಶ್, ನಿವೃತ್ತ ವಾಯುಸೇನೆ ಸೈನಿಕ ಗಾಲಿ ಕಾಮಾಕ್ಷಯ್ಯ, ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಪಾಧ್ಯಕ್ಷ ಉಲ್ಲಹಳ್ಳಿ ಶ್ರೀನಿವಾಸ್, ಯುವ ಮುಖಂಡ ಉಲ್ಲಾಸ್ ಬಿ ಶಿವಣ್ಣ ಬಹುಮಾನಗಳನ್ನು ವಿತರಿಸಿದರು. ಬೆಂಗಳೂರಿನ ನಾಗರಭಾವಿಯ ಬಿಎಂ ನಾಗರಾಜುರವರ ರಾಸು 48.40 ಕೆಜಿ ಹಾಲು ಕರೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದು 1 ಲಕ್ಷ ರೂಪಾಯಿ ನಗದು ಹಾಗೂ ಟ್ರೋಫಿ ಪಡೆದುಕೊಂಡರು. ಜಯನಗರದ ಪಟಾಲಮ್ಮ ಪಶುಪಾಲನಾ ಸೇವಾ ಸಮಿತಿಯ ಅಶೋಕ್ ಗೌಡರವರ ರಾಸು 45.200 ಕೆಜಿ ಹಾಲು ಕರೆದು ದ್ವಿತೀಯ ಬಹುಮಾನವಾಗಿ 80,000 ನಗದು ಹಾಗೂ ಟ್ರೋಫಿ. ಕಗ್ಗಲೇಪುರದ ರಾಮಚಂದ್ರ ರೆಡ್ಡಿರವರ ರಾಸು 45.06 ಕೆಜಿ ಹಾಲು ಕರೆದು 3ನೇ ಸ್ಥಾನ ಪಡೆದು 60,000 ನಗದು ಹಾಗೂ ಟ್ರೋಫಿ. ಆನೇಕಲ್ನ ಕಾವಲ ಹೊಸಹಳ್ಳಿಯ ಮನೋಜ್ ರೆಡ್ಡಿ 44.440 ಕೆಜಿ ಹಾಲು ಕರೆದು 4ನೇ ಸ್ಥಾನ ಪಡೆದು 40,000 ನಗದು ಮತ್ತು ಟ್ರೋಫಿ. ಪಾದರಾಯನಪುರದ ಜಯಮ್ಮರವರ ರಾಸು 44.220 ಕೆಜಿ ಹಾಲು ಕರೆದು 5ನೇ ಸ್ಥಾನ ಪಡೆದು 20,000 ನಗದು ಮತ್ತು ಟ್ರೋಫಿ. ಗುಂಜೂರ್ ಚೇತನ್ ರವರ ರಾಸು 41.720 ಕೆಜಿ ಹಾಲು ಕರೆದು 6ನೇ ಸ್ಥಾನ ಪಡೆದು 10,000 ನಗದು ಮತ್ತು ಟ್ರೋಫಿ ಪಡೆದುಕೊಂಡರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ರೈತರ ಕುರಿತು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇನ್ನು ಹಾಲು ಕರೆಯುವ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬಿಜೆಪಿ ಮುಖಂಡ ದೊಡ್ಡ ಹಾಗಡೆ ಶ್ರೀನಿವಾಸ್, ಕಾವಲ ಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ಡಾಕ್ಟರ್ ಭಾರ್ಗವ್ ರೆಡ್ಡಿ, ಆಯೋಜಕರಾದ ಪಾರ್ಥಪ್ಪ, ಕರುನಾಡ ರೈತ ಗೋಪಾಲಕರ ಸಂಘದ ಅಧ್ಯಕ್ಷ ದಿಲೀಪ್ ಗೌಡ, ಉಪಾಧ್ಯಕ್ಷ ಮನೋಜ್, ದರ್ಶನ್, ಅಭಿಲಾಷ್, ಸಮಂದೂರು ಮಧು, ಗಿರೀಶ್, ನಾಗಪ್ಪ, ರಾಜ್ಯ ಘಟಕದ ಉಪಾಧ್ಯಕ್ಷ ವಣಕನಹಳ್ಳಿ ಮುನಿ ವೆಂಕಟಪ್ಪ, ಗೌರವಾಧ್ಯಕ್ಷ ಕಾವಲ ಹೊಸಹಳ್ಳಿ ರಮೇಶ್ ರೆಡ್ಡಿ, ರಾಜ್ಯಾಧ್ಯಕ್ಷ ಎಸ್ ಮುನಿರಾಜು, ಉಪಾಧ್ಯಕ್ಷ ಮುರುಗೇಶ್, ಕಾರ್ಯಾಧ್ಯಕ್ಷ ಎಚ್ ಶ್ರೀನಿವಾಸ್ ರೆಡ್ಡಿ, ಖಜಾಂಚಿ ಬಿವೈ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಟಿ ಚೇತನ್, ಚಿಕ್ಕಣ್ಣ ಚಿಕ್ಕಹಾಗಡೆ, ನಿರ್ದೇಶಕ ರಾಜಣ್ಣ, ಅಮರೇಶ್, ಭಕ್ತಿಪುರ, ನಾರಾಯಣಪ್ಪ, ಹಳ್ಳಿಕಾರ್, ವರ್ತೂರ್, ಸಂತೋಷ್ ಭಾಗವಹಿಸಿದ್ದರು.
ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಗಾಲಿ ಕಾಮಾಕ್ಷಿಯ ಅಧ್ಯಕ್ಷರವರು ಅಧ್ಯಕ್ಷರು ಸಂಘ ಮತ್ತು ಕರ್ನಾಟಕ ರಾಜ್ಯ ಸಂಘಕ್ಕೆ ಆಗಮಿಸಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇವೆ. ಕರ್ಪೂರ ಆಗಮಿಸಬೇಕಾಗಿ ಕೋರ್ತೇವೆ. ಆಗಮಿಸುತ್ತಿದ್ದಾರೆ ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಅವರಿಗೆ ನಮ್ಮ ಕರುನಾಡ ರೈತ ಇದೇ ಶೋನ ನಾವು ಸುಮಾರು ಒಂದು 7-8 ವರ್ಷದಿಂದ ನಮ್ಮೂರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ ಅದಕ್ಕೆ ಹಾಲು ಕರೆಯೋ ಸ್ಪರ್ಧೆ. ಈ ವರ್ಷ ಮಾರ್ಚಲ್ಲಿ ಮಾಡ್ಬೇಕಂತ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡ್ರಿ. ನನಗೆ ಹಂಗೆ ನ್ಯಾಚುರಲ್ ಆಗಿ ಹಾಲು ಕರಿಬೇಕು ಅಂತ, ಬಟ್ ಯಾರು ಒಪ್ತಾ ಇಲ್ಲ. ಹಂಗೆ ಮಾಡಿದ್ರೆ ಅಣ್ಣ ಯಾವುದು ಬರಲ್ಲ ಹಸುಗಳು ಅಂತಾರೆ ಅಣ್ಣ. ಅದೇ ಅದಕ್ಕೆ ರೈತರಿಗೆ ಅನುಕೂಲವಾಗಿ ಮಾಡ್ತಾ ಇರೋದಲ್ಲ, ರೈತರಿಗೆ ಏನು ಇಷ್ಟನೋ ಅದೇ ರೀತಿ ಮಾಡೋಣ. ಬೈಕ್ಗಳಿಡೋ ಮುಖಾಂತರ ಬುಲೆಟು
ಪಲ್ಸರು ಈ ರೀತಿ ರೈತರಿಗೆ ಪ್ರೋತ್ಸಾಹ ಆಗಲಿ ಅಂದ್ಬಿಟ್ಟು. ಆಮೇಲೆ ಸಪ್ಲಮನ್ ಪರ್ಸೆ 3ನೇ ತಾರೀಕು ನಮ್ಮದು ಮೆರವಣಿಗೆ. ದಯವಿಟ್ಟು ಎಲ್ಲರೂ ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಂಡು ನಮ್ಮ ಹಳ್ಳಿಕಾರು ಓರಿಗಳ ಮೆರವಣಿಗೆ ನೋಡ್ರಿ. 20 ಜೊತೆ ಓರಿಗಳು ಮಾಡಿದ್ದೀರಿ. ಆಮೇಲೆ ಆನೇಕಲ್ಲು ನಮ್ಮ ಸ್ನೇಹಿತರು ದನಗಳು ಮೆರವಣಿಗೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮೆರವಣಿಗೆಗೆ ಬನ್ನಿರಿ, ನಿಮ್ಮ ದನನೂ ಬನ್ನಿರಿ, ನೀವು ಬನ್ನಿರಿ, ಪ್ರೋತ್ಸಾಹ ಇರುತ್ತೆ. ಆಮೇಲೆ ಫಿಲಿಮ್ ಸ್ಟಾರ್ಸ್ ಬರ್ತಾ ಇದ್ದಾರೆ, ಅದು ಯಾರು ಬರ್ತಾರೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನಾವು ರೈತರು ಯಾವ ಸ್ಟಾರ್ಗಳಿಗೂ ಕಮ್ಮಿ ಇಲ್ಲ. ಯಾಕಂತಂದ್ರೆ ಎಲ್ಲ ಕ್ಷೇತ್ರದವ್ರು ರೈತರು ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ಬೇಕು. ಕರೆಕ್ಟಾ? ಏನೇ ಇರ್ಬೋದು, ಲಾಸ್ಟ್ಗ ರೈತನ ಹತ್ರಕ್ಕೆ ಬರಲೇಬೇಕು. ಅದಕ್ಕೆ ಅಗ್ರಿಕಲ್ಚರ್ ಆಸ್ ಎ ಬ್ರೈಟ್ ಫ್ಯೂಚರ್ ಅಂತಂದ್ರೆ ಆ ವ್ಯವಸಾಯಕ್ಕೆ ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಭವಿಷ್ಯ ಇದೆ. ದಯವಿಟ್ಟು ಮಕ್ಕಳನ್ನ ಜಮೀನುಗಳಿದ್ರೆ ಎಷ್ಟು ಬೇಕೋ ಅಷ್ಟು ಓದಿಸ್ರಿ. ವ್ಯವಸಾಯದ ಕಡೆ ಸ್ವಲ್ಪ ಮುಖ ಮಾಡೋದಕ್ಕೆ ಬಿಡ್ರಿ. ಯಾಕಂತಂದ್ರೆ ರೈತನಿಗೊಬ್ಬನಿಗೆ ಇರೋ ತಾಕತ್ತು ಆಡಿ ಬೆನ್ಸ್ನ ತಗೊಂಡು EMI ಇಲ್ದಿರ ಓಡಿಸ್ತಕ್ಕಂಥ ತಾಕತ್ತು. ಎಕ್ಸಾಂಪಲ್ ನಾನೇನೇನೆ, ಹೆಂಗ್ ಬೇಕಾದ್ರೂ ಇರ್ಬೋದು. ರೈತನಕ ಬಾಸ್ ಯಾರಂದ್ರೆ ಭಗವಂತನೊಬ್ನೇನೆ. ರೈತರ ಮಕ್ಕಳ್ಕ ದಯವಿಟ್ಟು ಹೆಣ್ಗಳು ಕೊಡ್ರಿ, ರೈತರ ಮಕ್ಕಳ ಮದುವೆ ಆಗ್ರಿ. ಅಲ್ಲ, ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಶೋಗಳಿಗೆ ಚಾಲೆಂಜ್ ಮಾಡಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಒಂದು ಶೋ ಮಾಡ್ಕೊಂಡು ಬರ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಕ್ಲಾಪ್ಸ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಯಾಕಂತಂದ್ರೆ ಇಲ್ಲೆಲ್ಲ ವ್ಯವಸಾಯನೇ ನಂಬ್ಕೊಂಡು ಇರ್ತಕ್ಕಂಥವ್ರು ನಮ್ಮ ಸ್ನೇಹಿತರು ಇಲ್ಲಿರೋರು ಎಲ್ರೂ ಮೂಲ ಕಸುಬು ಬಂದ್ಬಿಟ್ಟು ವ್ಯವಸಾಯನೇನೆ. ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ಇವತ್ತು ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಗೋಪಾಲಕರ ಸಂಘದವರು ಇವತ್ತು ಮಾಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಸುಮಾರು 35-40 ಹಸುಗಳು ಭಾಗವಹಿಸ್ತಾ ಇದ್ವು. ಹೋದ ವಾರ ಚಂದಾಪುರದಲ್ಲಿ ಇದೇ ಥರ ಒಂದು ಹಾಲು ಕರೆಯುವ ಸ್ಪರ್ಧೆ ಇದ್ರಿಂದ ಇವತ್ತು 11 ಹಸುಗಳು ಪಾಲ್ಗೊಂಡು ಮೊದಲನೇ ಪ್ರೈಸ್ ತಗೊಂಡಂಥ ಹಸು ಸುಮಾರು 48 ಲೀಟ್ರನ್ನ ಪಡೆದಿದೆ. ಅವರಿಗೆ 1 ಲಕ್ಷ ಬಹುಮಾನವನ್ನು ತಗೊಂಡಿದ್ದಾರೆ. 2ನೇ ಬಹುಮಾನ ಪಡ್ಕೊಂಡವ್ರಿಗೆ 80,000, 3ನೇ ಬಹುಮಾನ ಪಡ್ಕೊಂಡವ್ರಿಗೆ 50,000, 4ನೇ ಬಹುಮಾನ ಪಡ್ಕೊಂಡವ್ರಿಗೆ 50,000, 5ನೇ ಬಹುಮಾನ ಪಡ್ಕೊಂಡವ್ರಿಗೆ 30,000, 6ನೇ ಬಹುಮಾನ ಪಡ್ಕೊಂಡವ್ರಿಗೆ 10,000 ಮತ್ತು ಸಮಾಧಾನ ಯಾರ್ಯಾರು ಭಾಗವಹಿಸಿದ್ರು ಎಲ್ಲರಿಗೂ ಸಮಾಧಾನ ಬಹುಮಾನವನ್ನು ಕೊಟ್ಟಿದ್ದಾರೆ. ರೈತರಿಗೆ ಏನಾದರೂ ಒಂದು ಉತ್ತೇಜನವನ್ನು ನೀಡಬೇಕು. ಅವರು ಒಂದು ಹೆಚ್ಚಿನದಾಗಿ ಕಸಬಲ್ಲಿ ತೊಡಗಿಸ್ಕೊಂಡ್ರೆ ಅದನ್ನು ಹೆಚ್ಚಿನ ಲಾಭ ಇದೆ, ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮೆಲ್ಲ ಮುಖಂಡರು ಇಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೆಚ್ಚಿನ ಜನ ಇವತ್ತು ಇನ್ನೂ ಹೆಚ್ಚಿನ ರಾಸುಗಳು ಈ ಥರದ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗಿ ನಾನು ಮನವಿ ಮಾಡ್ತೇನೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟು ಮಾಡಿದರು. 3 ದಿನದಿಂದ ಕಂಟಿನ್ಯೂಸ್ ಆಗಿ ಇಲ್ಲೇ ಹಸುಗಳನ್ನ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ 3 ದಿನದಿಂದನೂ ಆ ಹಸುಗಳಲ್ಲಿ ಹಾಲನ್ನು ಕರೆದು 3 ದಿನದ್ದು ವೆಯ್ಟನ್ನು ಮಾಡಿ ಅತಿ ಹೆಚ್ಚು ಮತ್ತು ಈ ಬಹುಮಾನವನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಈ ಒಂದು ಇದರಲ್ಲಿ ಆನೇಕಲ್ ಪಶುಪಾಲನಾ ಇಲಾಖೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ಅಧಿಕಾರಿಗಳು ಮತ್ತು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಈ ಒಂದು ಸ್ಪರ್ಧೆ ನಡೀಲಿ. ಈ ಒಂದು ಏನಿವತ್ತು ಈ ಬಹುಮಾನ ವಿತರಣೆ ಮಾಡಿದ್ದಾರೆ, ಇದಕ್ಕೂ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ 1 ಲಕ್ಷ ಬಹುಮಾನವನ್ನು ನಾನು ಸಹ ಘೋಷಣೆ ಮಾಡಿದ್ದೇನೆ. ಹಲವಾರು ಮುಖಂಡರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರದೇ ಆದ ಒಂದು ಸಹಕಾರವನ್ನು ಕೊಟ್ಟು ಘೋಷಣೆ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಸರ್, ಹೈನುಗಾರಿಕೆ ನಶಿಸಿ ಹೋಗ್ತಾ ಇದೆ. KMF ಕಡೆಯಿಂದ ಏನೆಲ್ಲ ಉತ್ತೇಜನ ಕೊಡೋದಕ್ಕೆ ರೈತರಿಗೆ ಏನೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಸರ್?
ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಹಿಂದೆ ನಮ್ಮ ತಾಲೂಕಲ್ಲಿ 1,20,000 ಲೀಟ್ರ್ ಹಾಲು ಬರ್ತಾಯಿತ್ತು. ಇವತ್ತು 60 ಲಕ್ಷ ಹಾಲಿಗೆ ಇಳಿದ್ಬಿಟ್ಟಿದೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಯಾಕಂದರೆ ಎಲ್ಲ ಕಡೆ ಇಂಡಸ್ಟ್ರೀಸು, KIDB, KHB ಮತ್ತು ಪ್ರೈವೇಟ್ನವರು ಲೇಔಟ್ಸು ಅದು ಇದು ಮಾಡ್ತಾ ಜನ ಇವತ್ತು ನಮ್ಮ ಜನನೂ ಸಹ ಅವ್ರ ಕೈಗೆ ಯಥೇಚ್ಛವಾಗಿ ಹಣ ಸಿಕ್ಕೋದ್ರಿಂದ ಯಾರೂ ಈ ಹೈನುಗಾರಿಕೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಜನ ಇವತ್ತು ಇದನ್ನೇ ಕಸಬಾಗಿ ಮಾಡಿಕೊಂಡು ಜನ ಇವತ್ತು ಇದರಿಂದನೇ ನೆಮ್ಮದಿ ಜೀವನ ಮಾಡುವಂಥವ್ರು ಹಲವಾರು ಜನ ಇದ್ದಾರೆ, ನಮ್ಮ ತಾಲೂಕಲ್ಲಿ ಇದ್ದಾರೆ. ಏನಂದರೆ ನಮ್ಮಲ್ಲಿ ಏನಾಗಿದೆ, ಈ ಬಾಡಿಗೆ ಮನೆ ಅದು ಇದು ಎಲ್ಲ ಜಾಸ್ತಿ ಆಗ್ಬಿಟ್ಟು ಒಂದು ಹಸು ಕಟ್ಟಾಕುವಂಥ ಜಾಗ ಬಾಡಿಗೆ ಮನೆ ಕೊಟ್ಟರೆ ಅದರಲ್ಲಿ ನಮಗೆ 8-10 ಸಾವಿರ ಬರ್ತೈತೆ ತಿಂಗಳಿಗೆ ಅನ್ನೋಂಥ ಜನ ನಮ್ಮ ತಾಲೂಕಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನೇ ಇದ್ದರೂ ಈ ಒಂದು ಅವ್ರ ಕಾಲ ಮೇಲೆ, ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿದ್ರೆ ಈ ಥರದ ಒಂದು ಯಾವುದಾದ್ರೂ ಒಂದು ಕಸಬನ್ನು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತೇನೆ. ಕೊನೆಯದಾಗಿ ಕರುನಾಡ ಗೋಪಾಲಕರ ಸಂಘ ವತಿಯಿಂದ ಇವತ್ತು ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಇವತ್ತು ಮಾಡಿದ್ದಾರೆ. ಮೊದಲನೇದಾಗಿ ಪದಾಧಿಕಾರಿಗಳಿಗೆ ಸಂಘದ ವತಿಯಿಂದ ಎಲ್ಲ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮವನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಅವರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಸ್ಪರ್ಧಿಗಳು ಕೂಡ ಇವತ್ತು ಅದೇ ರೀತಿ ಪಾಲ್ಗೊಂಡು ಒಂದು ಹುಮ್ಮಸ್ಸಿನಿಂದ ಅವರು ಕೂಡ ಸ್ಪರ್ಧೆಯಲ್ಲಿ ತೊಡಗಿಸ್ಕೊಂಡು ತುಂಬ ಚೆನ್ನಾಗಿ ಇವತ್ತು ಅವರು ಕರೆದಿದ್ದಾರೆ. ಆಮೇಲೆ ರಾಸುಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಮೊದಲನೇ ಸ್ಪರ್ಧೆಯವರು ನಮ್ಮ ರಮೇಶ್ ಅವರು ಹೇಳ್ದಂಗೆ 48 kg ಒಂದು ಹಾಲು ಕರೆದಿದ್ದಾರೆ. ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಯುವಕರು ಕೂಡ ಇದರಲ್ಲಿ ತುಂಬ ಜನ ಸ್ಪರ್ಧಿಗಳಿದ್ದಾರೆ. ಅದು ಒಂದು ಕಂಡು ಬಂದಾಗ ನೋಡಿದಾಗ ನಾವು ಅವರು ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂದಾಗ ಭಾಳ ಖುಷಿ ಆಯಿತು. ಹಾಗಾಗಿ ಯುವಕರು ಕೂಡ ಹೆಚ್ಚು ಮುಂದೆ ಬಂದು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಒಂದು ಉಪಕಸುಬುಗಳಲ್ಲಿ ಅವರು ತೊಡಗಿಸ್ಕೊಂಡು ಮಾಡ್ತಿದ್ದಾರೆ. ಭಾಳ ಖುಷಿಯಾಗಿ ಅವರು ಮುಂದೆ ಇನ್ನೂ ಹೆಚ್ಚು ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದೇ ರೀತಿ ಬಂದರೆ ಹೈನುಗಾರಿಕೆಯಲ್ಲಿ ಬಹುಶಃ ನಮ್ಮ ಒಂದು ಯುವಕರಿಗೆ ಒಂದು ನಿರುದ್ಯೋಗ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇರ್ತೀನಿ. ಹಾಗೆ ಎಲ್ಲ ತಾಲೂಕಿನಲ್ಲಿ ಎಲ್ಲರೂ ಬಂದಿದ್ದಾರೆ, ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಶಾಸಕರ ಒಂದು ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಆನೇಕಲ್ ನಗರದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ ಅಧಿಕ ಹಾಲು ಕರೆಯ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಈ ಒಂದು ಸ್ಪರ್ಧೆಯಲ್ಲಿ ಎಲ್ಲ ಒಂದು 11 ರಾಸುಗಳು ಭಾಗವಹಿಸಿದ್ವು. ಅದರಲ್ಲಿ 6 ಜನಕ್ಕೆ 6 ಬಹುಮಾನಗಳನ್ನು ನೀಡಿ ಉಳಿದವ್ರಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿದ್ದಾರೆ. 48 kgಕ್ಕೂ ಅಧಿಕ ಹಾಲನ್ನು ಒಂದು ನೀಡಿದಂಥ ರಾಸು ಮೊದಲನೇ ಬಹುಮಾನ ಪಡೆದಿದೆ. ಅದೇ ರೀತಿ ನಮ್ಮ ಗ್ರಾಮದ ಯುವಕ ಮನೋಜ್ ಅನ್ನೋ ಯುವಕ 4ನೇ ಬಹುಮಾನವನ್ನು ಸಹ ಪಡೆದಿದ್ದಾನೆ. ಆನೇಕಲ್ ತಾಲೂಕು ಮುಂದೆ ಅಧಿಕ ಹೈನುಗಾರಿಕೆಯಲ್ಲಿ ಹೆಸರು ಮಾಡಿತ್ತು, ಅಧಿಕ ಹಾಲು ಉತ್ಪಾದನೆ ಮಾಡ್ತಾಯಿತ್ತು. ಆದರೆ ನಗರೀಕರಣ ಬೆಳೀತಾ ಇರತಕ್ಕಂಥ ಈ ದಿನಗಳಲ್ಲಿ ಹಾಲು ಉತ್ಪಾದನೆ, ಹೈನುಗಾರಿಕೆ ಕಡಿಮೆ ಆಗ್ತಾಯಿದೆ. ಸರ್ಕಾರಗಳು ಸಹ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ರೈತರು ಸಹ ಹೈನುಗಾರಿಕೆಯತ್ತ, ವ್ಯವಸಾಯದತ್ತ ಹೆಚ್ಚು ಗಮನ ನೀಡಿ ಉತ್ಸಾಹದಿಂದ ನೆರವೇರಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಗೋಪಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಸರ್ಕಾರವು ಸಹ ಆನೇಕಲ್ ತಾಲೂಕಿನಲ್ಲಿ ಸುಮಾರು 2500 ಎಕರೆಯಷ್ಟು ಭೂಮಿಯನ್ನು ಸ್ವಿಫ್ಟ್ ಸಿಟಿ ಉದ್ದೇಶಕ್ಕಾಗಿ ಇವತ್ತು ಒತ್ತುವರಿಯನ್ನು ಮಾಡ್ತಾ ಇದೆ. ಆ ಕಾರಣಗಳಿಂದ ಮುಂದಿನ ದಿನಗಳಲ್ಲಿ ವ್ಯವಸಾಯಕ್ಕೆ ಮತ್ತು ಹೈನುಗಾರಿಕೆ ಭಾಳ ತೊಂದರೆ ಆಗ್ತಾಯಿದೆ. ವ್ಯವಸಾಯನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ತೊಂದರೆ ಆಗ್ತಾಯಿದೆ. ಆ ಕಾರಣದಿಂದ ನಾನು ತಮ್ಮೆಲ್ಲರ ಮುಖಾಂತರ ಸರ್ಕಾರವನ್ನು ಸಹ ಒತ್ತಾಯ ಮಾಡ್ತಾ ಇದ್ದೇನೆ. ಆನೇಕಲ್ ತಾಲೂಕಿನಲ್ಲಿ ಏನು ಸ್ವಿಫ್ಟ್ ಸಿಟಿಗೆ ಭೂ ಒತ್ತುವರಿ ಮಾಡ್ತಾ ಇದ್ದೀರಾ, ಅದನ್ನು ಕೈಬಿಟ್ಟು ರೈತರಿಗೆ ಪ್ರೋತ್ಸಾಹ ನೀಡಬೇಕು, ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಖಾಂತರ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ.